ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. US ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬಗ್ಗೆ ಮತ್ತು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ. ಅದಕ್ಕೆ ಕೊನೆ ತನಕ ಈ ವಿಡಿಯೋನ ನೋಡಿ, ಯಾವುದೇ ಕಾರಣಕ್ಕೂ ಈ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 131 ಪಾಯಿಂಟ್ಸ್ ಡೌನ್ ಆಗಿ 82,948 ಕ್ಲೋಸ್ ಆಗಿದೆ. ನಿಫ್ಟಿ 41 ಪಾಯಿಂಟ್ಸ್ ಡೌನ್ ಆಗಿ 25,377 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 561 ಪಾಯಿಂಟ್ಸ್ ಗೇನ್ ಆಗಿ 52,750 ಕ್ಲೋಸ್ ಆಗಿದೆ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಲೈಕ್ ಇನ್ವೆಸ್ಟ್ಮೆಂಟ್ ಪ್ರಕಾರ ಅಥವಾ ನೀವೇನಾದರೂ ನಾಲೆಡ್ಜ್ ಗೇನ್ ಮಾಡ್ತಾ ಇದ್ದೀರಾ ನಾನು ಹೇಳೋ ಇನ್ಫಾರ್ಮೇಷನಿಂದ ಅಂದರೆ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ವಾಲಟೈಲಾಗಿ ಮೂವ್ ಆಗಿದೆ. ಜೊತೆಗೆ ನಿಫ್ಟಿ ಸೆನ್ಸೆಕ್ಸ್ ಆಲ್ ಟೈಮ್ ಹೈ ಟಚ್ ಮಾಡಿ ಅಲ್ಲಿಂದ ಕರೆಕ್ಟ್ ಆಗಿದೆ. ಮತ್ತು ಇವತ್ತು 1240 ಆ ಟೈಮಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ಫಾಲ್ ಆಗಿದೆ. ಜೊತೆಗೆ ಇವತ್ತು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಚಾರ್ಟ್ ಪ್ಯಾಟ್ರನ್ ನೋಡಿ, ಎರಡೂ ಸೇಮ್ ಆಗಿದೆ. ಮತ್ತು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲನೂ ಫ್ಲ್ಯಾಟ್ ನೆಗೆಟಿವ್ಗೆ ಕ್ಲೋಸ್ ಆಗಿದೆ. ಆದರೆ ಎಲ್ಲದಕ್ಕಿಂತ ಇವತ್ತು ಬ್ಯಾಂಕ್ ನಿಫ್ಟಿ ಹೈಲೈಟ್ ಆಗಿದೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ 700 ಪಾಯಿಂಟ್ಸ್ ಮೂವ್ ಆಗಿತ್ತು, ಮತ್ತೆ ಅಲ್ಲಿಂದ ಕರೆಕ್ಟ್ ಆಗಿದೆ, ಮತ್ತೆ ಕ್ಲೋಸ್ ಆಗೋಷ್ಟರಲ್ಲಿ ಫಾಲ್ ಆಗಿದೆ. ಇದಕ್ಕೆ ರೀಸನ್ ನಿನ್ನೆ ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ, ಮತ್ತು ತಮ್ನೈಲಲ್ಲಿ ಸಹ ಮೆನ್ಷನ್ ಮಾಡಿದ್ದೆ ಬ್ಯಾಂಕಿಂಗ್ ಸೆಕ್ಟರ್ನ ಫೋಕಸ್ ಮಾಡಿ ಅಂತ. ಮತ್ತೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅವತ್ತು ನಿಫ್ಟಿ ಎಕ್ಸ್ಪೈರಿ ಡೇ. FIIs ಬ್ಯಾಸ್ಕೆಟ್ ಬೈಯಿಂಗ್ ಮಾಡಿದರು 7,000 ಕ್ರೋರ್ಸ್ಗೆ. FIIs ಇದುವರೆಗೂ ಇಂಡಿಯನ್ ಮಾರ್ಕೆಟಲ್ಲಿ ಸೆಲ್ ಮಾಡ್ತಾನೆ ಹೋಗ್ತಾಯಿದ್ರು. ಆದರೆ ಫಸ್ಟ್ ಟೈಮ್ ಈ ರೀಸೆಂಟ್ ಟೈಮಲ್ಲಿ 7,000 ಕ್ರೋರ್ಸ್ ಬೈ ಮಾಡಿರೋದು ಅವತ್ತೊಂದೇ ದಿನ. ಇವತ್ತು ಸಹ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಡೇ. ಇವತ್ತೂ ಬ್ಯಾಸ್ಕೆಟ್ ಬೈಯಿಂಗ್ ಮಾಡಿರ್ಬೋದಾ ಅಂತ ಒಂದು ಸಲ ಚೆಕ್ ಮಾಡಬೇಕು ಈವ್ನಿಂಗ್. ನಾನು ಸಹ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. FIDI ಡೇಟಾ ಕ್ಯಾಶ್ ಮಾರ್ಕೆಟ್ದು ಯಾವಾಗ ಅಪ್ಡೇಟ್ ಆದರೆ ಆವಾಗ. ಈ FIIs ಬೈ ಮಾಡಿರೋದ್ರಿಂದನೇ ಇರಬೇಕು ಇವತ್ತು ಬ್ಯಾಂಕ್ ನಿಫ್ಟಿ 700 ಪಾಯಿಂಟ್ಸ್ ಮೂವ್ ಆಗಿರೋದು. ಮತ್ತು ನಿನ್ನೆ ಇನ್ನೊಂದು ಡೇಟಾ ಸಹ ಎಕ್ಸ್ಪ್ಲೇನ್ ಮಾಡಿದ್ದೆ, ಬ್ಯಾಂಕ್ಸಲ್ಲಿ ಕ್ರೆಡಿಟ್ ಗ್ರೋತ್ ಡೌನ್ ಆಗ್ತಾ ಇದೆ ಅಂತ. ಇದು ನೆಗೆಟಿವ್ ನ್ಯೂಸ್ ಬ್ಯಾಂಕ್ಸ್ಗೆ. ಆದರೆ ಇವತ್ತು ಯಾವುದೇ ಥರ ರಿಯಾಕ್ಟ್ ಆಗಿಲ್ಲ. ಎಂದೇ ಆಗಲಿ ಯಾವುದಾದ್ರೂ ನೆಗೆಟಿವ್ ನ್ಯೂಸ್ ಇದ್ದಾಗೂ ಯಾವುದೇ ಥರ ರಿಯಾಕ್ಟ್ ಆಗಿಲ್ಲ ಅಂತ ಅಂದರೆ ಅದು ಇನ್ವೆಸ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಂದೇ ಆಗಲಿ ಇನ್ವೆಸ್ಟರ್ಸ್ ಒಂದು ನ್ಯೂಸ್ ನೆಗೆಟಿವ್ ಅಂತ ಅಂದ್ಕೊಂಡು ಏನಾದರೂ ಆ್ಯಕ್ಟಿವಿಟಿ ಮಾಡಿದಾಗ ಅದು ನೆಗೆಟಿವ್ ಆಗಿ ಟರ್ನ್ ಆಗುತ್ತೆ ಹೊರತು, ಒಂದು ನೆಗೆಟಿವ್ ನ್ಯೂಸ್ ಇದ್ದಾಗೂ ಅದು ಪಾಸಿಟಿವ್ ಆ್ಯಕ್ಟಿವಿಟಿ ನಡೆದರೆ ಅದು ನೆಗೆಟಿವ್ ಆಗಿ ಟರ್ನ್ ಆಗಲ್ಲ, ಪಾಸಿಟಿವ್ ಆಗೇ ಟರ್ನ್ ಆಗುತ್ತೆ. ಇದು ಓವರಾಲ್ ಇನ್ವೆಸ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ನ್ಯೂಸ್ ಮೇಲೆ ಡಿಪೆಂಡ್ ಆಗಿರಲ್ಲ ಆದಷ್ಟು. ಅದಕ್ಕೆ ಒಂದು ಸಲ FIIs ಮತ್ತು DIs ಡೇಟಾ ಚೆಕ್ ಮಾಡಿ. ಇವತ್ತು ಕ್ಯಾಶ್ ಮಾರ್ಕೆಟಲ್ಲಿ ಯಾರು ಎಷ್ಟು ಬೈ ಮಾಡಿದ್ದಾರೆ ಅಥವಾ ಯಾರು ಎಷ್ಟು ಸೆಲ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತು ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಬ್ಯಾಂಕಿಂಗ್ ಸೆಕ್ಟರ್ ಬಿಟ್ಟು ಬೇರೆ ಎಲ್ಲ ಸೆಕ್ಟರ್ ಫ್ಲ್ಯಾಟ್ ಪಾಸಿಟಿವ್ ಆರ್ ನೆಗೆಟಿವ್ ಆಗಿ ಮಾತ್ರನೇ ಕ್ಲೋಸ್ ಆಗಿರೋದು. ಆದರೆ ಇವತ್ತು IT ಸೆಕ್ಟರ್ ನೋಡಿದ್ರಾ, ಎಬೋ 3% ಫಾಲ್ ಆಗಿದೆ. ಇದಕ್ಕೆ ಮೇಯ್ನ್ 2 ರೀಸನ್ ಇದೆ. US ಮಾರ್ಕೆಟಲ್ಲಿ ಆಕ್ಸೆಂಚರ್ ಕಂಪನಿ ಇದೆ, ಈ ಸ್ಟಾಕ್ ನೆನೆ 5% ಫಾಲ್ ಆಗಿದೆ. ಇದಕ್ಕೆ ರೀಸನ್ ಏನಂದರೆ, ಆ ಕಂಪನಿಯಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸ್ಗೆ ಪ್ರಮೋಷನ್ಸ್ನ ಡಿಲೇ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಡಿಸೆಂಬರಲ್ಲಿ ಇದ್ದಿದ್ದ ಪ್ರಮೋಷನ್ಸ್ನ ನೆಕ್ಸ್ಟ್ ಇಯರ್ ಜೂನ್ಗೆ ಪೋಸ್ಟ್ಪೋನ್ ಮಾಡಿದ್ದಾರೆ, ಅದರಿಂದನೇ ಈ ಫಾಲ್. ಜೊತೆಗೆ ಈ ಆಕ್ಸೆಂಚರ್ ಕಂಪನಿ IT ಸೆಗ್ಮೆಂಟಲ್ಲಿ ಒಂದು ಮಾರ್ಕೆಟ್ ಲೀಡರ್, ಅದಕ್ಕೆ ನೆನ್ನೆ 5% ಫಾಲ್ ಆಗಿದ್ದು. ಇದ್ರ ಇಂಪ್ಯಾಕ್ಟೇ ನಮ್ಮ ಇಂಡಿಯನ್ ಮಾರ್ಕೆಟಲ್ಲೂ ಇದೆ. ಜೊತೆಗೆ ಇನ್ನೊಂದು ರೀಸನ್ ಏನಂದರೆ, ರೇಟ್ ಕಟ್ ಯಾವ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಈ ಸೆಕ್ಟರಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ನಡೆದಿರ್ಬೋದು. ಯಾಕಂದರೆ ರೀಸೆಂಟ್ ಟೈಮಲ್ಲಿ ರೇಟ್ ಕಟ್ ಅಂತ ಬಂದಿದ್ದ ಪ್ರತಿ ಟೈಮೂ IT ಸೆಕ್ಟರ್ ಚೆನ್ನಾಗೇ ಮೂವ್ ಆಗಿತ್ತಲ್ಲ, ಅದಕ್ಕೋಸ್ಕರ ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ತದೆ. US ಮಾರ್ಕೆಟ್ ಬಗ್ಗೆ ನೋಡೋಣ. ನಿನ್ನೆ US ಮಾರ್ಕೆಟ್ ಫ್ಲ್ಯಾಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಮತ್ತು ನಿನ್ನೆ ರಿಟೇಲ್ ಸೇಲ್ಸ್ ಡೇಟಾ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಅಪ್ಡೇಟ್ ಆಗಿದೆ. ಇದು ಓವರಾಲ್ ನೆಗೆಟಿವ್ ಡೇಟಾನೇ ಪೋಸ್ಟ್ ಮಾಡಿದೆ. ಇವತ್ತು ರಾತ್ರಿ US ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಇದರಲ್ಲಿ ಫೆಡ್ ಚೇರ್ಮನ್ ಪೊವೆಲ್ ಅವರು ಲಾಸ್ಟ್ ಟೈಮೇ ಕ್ಲಿಯರ್ ಸಿಗ್ನಲ್ ಕೊಟ್ಟಿದ್ರು ಜಾಕ್ಸನ್ ಹೋಲ್ ಮೀಟಿಂಗಲ್ಲಿ. ಈ ಸೆಪ್ಟೆಂಬರ್ ಮಂತಲ್ಲಿ ರೇಟ್ ಕಟ್ ಇರುತ್ತೆ ಅಂತ ಹೇಳಿದರು. ಇವಾಗ ಎಲ್ಲರಿಗೂ ಒಂದೇ ಕ್ವಶನ್ನೇ, ರೇಟ್ ಕಟ್ ಇರುತ್ತೆ ಆದರೆ ಎಷ್ಟು ಬೇಸಿಸ್ ಪಾಯಿಂಟ್ಸ್, 25 ಬೇಸಿಸ್ ಪಾಯಿಂಟ್ಸಾ ಅಥವಾ 50 ಬೇಸಿಸ್ ಪಾಯಿಂಟ್ಸಾ? ಇದ್ರ ಬಗ್ಗೆ ನಾನು ತುಂಬ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವಾಗಿರೋ ಎಕ್ಸ್ಪೆಕ್ಟೇಷನ್ ಪ್ರಕಾರ 25 ಬೇಸಿಸ್ ರೇಟ್ ಕಟ್ ಮಾಡಿದ್ರೆ ಮಾರ್ಕೆಟ್ ಅದು ಪಾಸಿಟಿವ್ ಆಗಿ ತೊಗೊತದೆ. 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ರೆ ಅದು ಮಾರ್ಕೆಟ್ ನೆಗೆಟಿವ್ ಆಗಿ ತೊಗೊಳುತ್ತೆ. ಜೊತೆಗೆ ಇದು 4 ಇಯರ್ಸ್ ಆದಮೇಲೆ ಬರ್ತಿರೋ ಫಸ್ಟ್ ರೇಟ್ ಕಟ್. ಇದು ಮಾರ್ಕೆಟ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. US ಮಾರ್ಕೆಟಲ್ಲಿ ತುಂಬ ಇಂಪಾರ್ಟೆಂಟ್, ಇಂಡಿಯಾದಲ್ಲೂ ಅದೇ ಥರ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ IT ಸೆಕ್ಟರ್, ಫಾರ್ಮಾ ಸೆಕ್ಟರ್ ಎಲ್ಲ
US ಮೇಲೇ ಡಿಪೆಂಡ್ ಆಗಿರುತ್ತೆ. ಜೊತೆಗೆ US ಇಂದನೇ ಅರ್ನಿಂಗ್ಸ್ ಎಲ್ಲ ಬರೋದು. ಅದಕ್ಕೋಸ್ಕರ ನಮ್ಮ ಮಾರ್ಕೆಟ್ಗೂ ಇದು ತುಂಬಾ ಇಂಪಾರ್ಟೆಂಟ್. ಈ 25 ಬೇಸಿಸ್ ಪಾಯಿಂಟ್ಸ್ ಏನಾದರೂ ರೇಟ್ ಕಟ್ ಮಾಡಿದ್ರೆ ನಾಳೆ IT ಸೆಕ್ಟರ್, ಫಾರ್ಮಾ ಸೆಕ್ಟರ್, ರಿಯಾಲಿಟಿ ಸೆಕ್ಟರ್ನ ಫೋಕಸ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್. CME ಫೆಡ್ ವಾಚ್ ಇದರಲ್ಲೂ ಸಹ 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರೋ ಪ್ರಾಬಬಿಲಿಟಿ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. 65% ವೋಟ್ ಮಾಡ್ತಾ ಇದ್ದಾರೆ 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರುತ್ತೆ ಅಂತ. ಜೊತೆಗೆ ಇವತ್ತು ಬೆಳಿಗ್ಗೆಯಿಂದ ಈ ಬ್ರೋಕರೇಜ್ ಫರ್ಮ್ಸ್ ಎಲ್ಲ ಗೋಲ್ಡ್ಮನ್ ಸ್ಯಾಕ್ಸ್, ಜೆಫ್ರೀಸ್ ಇವರೆಲ್ಲ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇದ್ರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಾನೆ ಇದ್ದಾರೆ. ಇಲ್ಲೊಂದು ಡೇಟಾ ಇದೆ ನೋಡಿ, US ಮಾರ್ಕೆಟಲ್ಲಿ ಫಸ್ಟ್ ರೇಟ್ ಕಟ್ ಆದಮೇಲೆ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗಿದೆ ಅಂತ ಆ ಫಸ್ಟ್ 6 ಮಂತ್ಸಲ್ಲಿ. ಈ ರೇಟ್ ಕಟ್ಸ್ ಇವತ್ತಿಂದನೇ ಅಲ್ಲ, ಇದುವರೆಗೂ 7 ರೇಟ್ ಕಟ್ಸ್ ಆಗಿದೆ. ಅದರಲ್ಲಿ ಫಸ್ಟ್ ಆಗಿದ್ದು 1989ಅಲ್ಲಿ, ಅದರಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದರೆ ಇನ್ನೊಂದು ಸಲ 2007ಅಲ್ಲಿ ರೇಟ್ ಕಟ್ ಆಗಿದೆ. ಈ ಇಮೇಜ್ನ ನೋಡಿ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. 1989ಅಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ, ಮತ್ತು 95ಯಲ್ಲೂ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. 1998ಅಲ್ಲಿ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದರೆ ರೇಟ್ ಕಟ್ ಆಗಿ ಈ 6 ಮಂತ್ಸ್ ಟೈಮಲ್ಲಿ 2007ಅಲ್ಲಿ ಮಾರ್ಕೆಟ್ ಫಾಲ್ ಆಗಿದೆ. ಮತ್ತು ಇಲ್ಲಿ ಇನ್ನೊಂದು ಡೇಟಾ ಇದೆ ನೋಡಿ, ಈ ರೇಟ್ ಕಟ್ ಆಗಿ 1 ಇಯರ್ ಆದಮೇಲೆ ಯಾವ ಅಸೆಟ್ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ ಗೊತ್ತಾಗುತ್ತೆ ನೋಡಿ. ಇಲ್ಲಿ ನೋಡಿ ಬಾಂಡ್ಸ್ ಇದೆ, ಡಾಲರ್ಸ್ ಇದೆ, ಗೋಲ್ಡ್, ಆಯಿಲ್ ಎಲ್ಲನೂ ಇದೆ. 1998ಇಂದ 2019ವರೆಗೂ ಅಂದರೆ ಈ 7 ರೇಟ್ ಕಟ್ ಟೈಮಲ್ಲೂ ಆ 1 ಇಯರ್ ಟೈಮಲ್ಲಿ ಯಾವ ಅಸೆಟ್ಸ್ ಯಾವ ಥರ ಮೂವ್ ಆಗಿದೆ ಅಂತ ಗೊತ್ತಾಗುತ್ತೆ. 2019ಅಲ್ಲಿ ನೋಡಿ ಬಾಂಡ್ಸ್ ಎಲ್ಲ ಯಾವ ಥರ ಮೂವ್ ಆಗಿದೆ, ಗೋಲ್ಡ್ ನೋಡಿ 2019ಅಲ್ಲಿ 39% ಮೂವ್ ಆಗಿದೆ. ಈ ಇಮೇಜನ್ನು ಸಹ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ, ಪ್ರತಿಯೊಬ್ಬರು ಚೆಕ್ ಮಾಡಿ. ಮತ್ತು 2007ಅಲ್ಲಿ ಯಾವ ಥರ ಮೂವ್ ಆಗಿದೆ ಬಾಂಡ್ಸ್, ಮತ್ತು ಗೋಲ್ಡ್ 17% ಮೂವ್ ಆಗಿದೆ. ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಾಳೆ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ರೆ IT, ಫಾರ್ಮಾ, ರಿಯಾಲಿಟಿ ಸೆಕ್ಟರ್ನ ಫೋಕಸ್ ಮಾಡಿ. ಮತ್ತು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಪ್ರೊಬಬಿಲಿಟಿ ಯಾಕೆ ಜಾಸ್ತಿ ಇದೆ ಅಂತಂದರೆ ನವೆಂಬರ್ ಮಂತಲ್ಲಿ US ಅಲ್ಲಿ ಎಲೆಕ್ಷನ್ಸ್ ನಡೆಯುತ್ತೆ. ಅದಕ್ಕೋಸ್ಕರ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಪ್ರೊಬಬಿಲಿಟಿ ಜಾಸ್ತಿ ಇದೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಇವರು ರೇಟ್ ಕಟ್ನ ತುಂಬ ಎನ್ಕರೇಜ್ ಮಾಡ್ತಾರೆ. ರೀಸೆಂಟಾಗಿ ವಾಟ್ಸಪ್ ಚಾನಲ್ನ ಶುರು ಮಾಡಿದ್ದೆ. ಈ ಚಾನಲಲ್ಲಿ 24 ಅವರ್ಸ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಇದರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಒಂದ್ಸಲ ಈ ಚಾನಲ್ನ ಚೆಕ್ ಮಾಡಿ, ಯಾವ್ಯಾವ ಥರ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ ಅಂತ ನೀವು ನೋಡ್ಬೋದು. ಮಾರ್ಕೆಟ್ ಕೀ ಅಪ್ಡೇಟ್ಸ್. NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನಿನ್ನೆ ಬೋರ್ಡ್ ಬೋನಸ್ ಶೇರ್ಸ್ಗೆ ಅಪ್ರೂವ್ ಮಾಡಿದೆ. ಇವಾಗ ನಿಮ್ಗೊಂದು ಡೌಟ್ ಬರ್ಬೋದು, NSE ಮಾರ್ಕೆಟಲ್ಲಿ ಲಿಸ್ಟ್ ಆಗಿಲ್ಲ ಅಲ್ವಾ, ಮತ್ತು ಬೋನಸ್ ಶೇರ್ಸ್ ಯಾವ ಥರ ಕೊಡ್ತಾ ಇದೆ ಅಂತ. ಈ NSE ನಮ್ಮ ಮಾರ್ಕೆಟಲ್ಲಿ ಲಿಸ್ಟ್ ಆಗಿಲ್ಲ, ಆದರೆ ಅನ್ಲಿಸ್ಟೆಡ್ ಸ್ಪೇಸಲ್ಲಿ ಟ್ರೇಡ್ ಆಗ್ತಾ ಇದೆ. ಅಲ್ಲಿ ಬೋನಸ್ನ ಇಶ್ಯೂ ಮಾಡಿರೋದು. ಇವಾಗ ನಿಮ್ಮ ಹತ್ರ ಒಂದು NSE ಶೇರ್ ಇದ್ದರೆ ಅದಕ್ಕೆ 4 NSE ಶೇರ್ ಬೋನಸ್ ಶೇರ್ಸ್ ಆಗಿ ಕೊಡ್ತಾ ಇದ್ದಾರೆ. ಅನ್ಲಿಸ್ಟೆಡ್ ಸ್ಪೇಸಲ್ಲಿ NSE ಯಾವ ಪ್ರೈಸಲ್ಲಿ ಟ್ರೇಡ್ ಆಗ್ತಾ ಇದೆ ಗೊತ್ತಾ? 6200ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇವಾಗ ಇದನ್ನು ಡಿವೈಡ್ ಬೈ 4 ಆಗಿ ಮಾಡ್ತಾರೆ, ಯಾಕಂದರೆ ಅಡಿಷ್ನಲ್ ಆಗಿ 4 ಶೇರ್ಸ್ನ ಕೊಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಡಿವೈಡ್ ಬೈ 4 ಮಾಡಿದಾಗ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಆಗಿ ಅರೌಂಡ್ 1500ಅಲ್ಲಿ ಟ್ರೇಡ್ ಆಗುತ್ತೆ. ಅವಾಗ ಇದಕ್ಕೆ ಎಕ್ಸ್ ಬೋನಸ್ ಡೇಟ್ ಬಂದು ನವೆಂಬರ್ 2 ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ NSE ಅವರು ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನೋಡಿ, ಈ ಅಕ್ಟೋಬರ್ 4 ಆದಮೇಲೆ ಯಾವುದೇ ಥರ ಹೊಸ ಅಪ್ಲಿಕೇಶನ್ನ ರಿಸೀವ್ ಮಾಡ್ಕೊಳಲ್ಲ ಈ ಬೋನಸ್ ಶೇರ್ಸ್ಗಾಗಿ ಅಂತ ಹೇಳಿದ್ದಾರೆ. ಅದರಿಂದ ಯಾರಾದರೂ ಈ ಬೋನಸ್ ಶೇರ್ಸ್ಗೋಸ್ಕರ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಈ ಅಕ್ಟೋಬರ್ 4 ಒಳಗಡೆ ಇನ್ವೆಸ್ಟ್ ಮಾಡಿ. ಇಲ್ಲ ಅಂತಂದರೆ ನಿಮಗೆ ಬೋನಸ್ ಶೇರ್ಸ್ ಸಿಗಲ್ಲ. ಮತ್ತೆ ಯಾರಾದರೂ ಹೊಸದಾಗಿ ಈ ನ್ಯೂಸ್ ನೋಡಿ ಅನ್ಲಿಸ್ಟೆಡ್ ಸ್ಪೇಸಲ್ಲಿ ನಾವು ಇನ್ವೆಸ್ಟ್ ಮಾಡೋಣ ಅಂತ ಹೋಗಬೇಡಿ, ಯಾಕಂದರೆ ತುಂಬ ರಿಸ್ಕ್ ಇರುತ್ತೆ, ತುಂಬ ಕ್ಯಾಪಿಟಲ್ ಬೇಕಾಗುತ್ತೆ ಅನ್ಲಿಸ್ಟೆಡ್ ಸ್ಪೇಸಲ್ಲಿ. ಜೊತೆಗೆ ಇನ್ನೂ ಯಾರಾದರೂ ಈ ಚಾನಲ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿರ್ತೀರಲ್ಲ, ನೀವು ಯಾರಾದರೂ ಅನ್ಲಿಸ್ಟೆಡ್ ಸ್ಪೇಸಲ್ಲಿ ಇನ್ವೆಸ್ಟ್ ಏನಾದರೂ ಮಾಡಿದರೆ ಅಥವಾ ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದರಿಂದ ಇನ್ನೂ ಸ್ವಲ್ಪ ವ್ಯೂವರ್ಸ್ಗೆ ಗೊತ್ತಾಗುತ್ತೆ ಇನ್ಫಾರ್ಮೇಷನ್ ಎಲ್ಲ. ಇವಾಗ NSE ಯಾಕೆ ಬೋನಸ್ ಇಶ್ಯೂ ಮಾಡ್ತಾ ಇದೆ ಅಂದರೆ ನೆಕ್ಸ್ಟ್ ಕಮಿಂಗ್ ಮಂತ್ಸಲ್ಲಿ IPO ಆಗಿ ಬರ್ತಾ ಇದೆ ನಮ್ಮ ಮಾರ್ಕೆಟಲ್ಲಿ ಲಿಸ್ಟ್ ಆಗೋಕ್ಕೆ ಅಂತ ಅಪ್ಡೇಟ್ ಆಗ್ತಾ ಇದೆ. ಮುಂಚೆನೂ ಹೇಳ್ತಾನೆ ಇದ್ದೆ, ಲಾಸ್ಟ್ ಒಂದು 20-30 ವೀಡಿಯೋಸ್ ಮುಂಚೆನೇ ಹೇಳಿದ್ದೆ, NSE ನಿಯರ್ಲಿ 6 ಇಯರ್ಸಿಂದ ಟ್ರೈ ಮಾಡ್ತಾ ಇದೆ IPO ಆಗಿ ಬರೋದಕ್ಕೆ ಅಂತ. ಪ್ರತಿ ಸಲ NSE ಅಪ್ರೂವಲ್ ಬಂದಾಗೆಲ್ಲ ಸೆಬಿ ಯಾವುದಾದ್ರೂ ಇಶ್ಯೂಸ್ನ ರೈಸ್ ಮಾಡಿ ಮತ್ತೆ ಅದನ್ನು ಸ್ಟಾಪ್ ಮಾಡ್ತಾಯಿದ್ರು. ಯಾಕಂದರೆ ಹಂಗಂತ ಸೆಬಿದೇನೂ ತಪ್ಪಿಲ್ಲ, NSEಯಲ್ಲೇ ತುಂಬ ಪ್ರಾಬ್ಲಮ್ಸ್ ಇದ್ವು ಮುಂಚೆಯಿಂದನೂ. ಆ ಪ್ರತಿಯೊಂದು ಪ್ರಾಬ್ಲಮ್ನೂ ಕ್ಲಿಯರ್ ಮಾಡಿಕೊಂಡು IPO ಬರಲಿ ಅಂತ ಸೆಬಿ ಕೂಡ ಸ್ಟಾಪ್ ಮಾಡೋದು ಪ್ರತಿ ಸಲ. ಆದರೆ ಸೆಬಿ ಫೈನಲ್ ಆಗಿ ಲಾಸ್ಟ್ ವೀಕ್ ಮತ್ತೆ ವೈಲೇಷನ್ ಚಾರ್ಜಸ್ನ ರಿಮೂವ್ ಮಾಡಿದೆ NSE ಎಂಪ್ಲಾಯೀಸ್ ಮೇಲೆ. ಮತ್ತು NOCಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೆಬಿ ಏನಾದರೂ ಅಪ್ರೂವ್ ಕೊಟ್ಟರೆ ನೆಕ್ಸ್ಟ್ ಇನ್ನೊಂದು 2-3 ಮಂತ್ಸ್ ಅಷ್ಟೊತ್ತಿಗೆ NSE IPO ನೋಡ್ಬೋದು ಆಫ್ಟರ್ 6 ಇಯರ್ಸ್ ಆಫ್ ವೆಯ್ಟಿಂಗ್.
ಮತ್ತು ಇವಾಗ ರೀಸೆಂಟ್ ಟೈಮಲ್ಲಿ ನೋಡ್ತಾ ಇದ್ದೀರಲ್ಲ BSE, ಸೆನ್ಸೆಕ್ಸ್, ಏಂಜಲ್ ಒನ್ ಪ್ರತಿಯೊಂದು ಸ್ಟಾಕೂ ಗ್ರೋ ಆಗ್ತಾ ಹೋಗ್ತಾ ಇದೆ. ಅದಕ್ಕೂ ಇದೇ ರೀಸನ್, NSE ಮಾರ್ಕೆಟಿಗೆ ಬರ್ತಾ ಇದೆ ಅಂತ. ಅದಕ್ಕೋಸ್ಕರ ಈ ಎಲ್ಲ ಸ್ಟಾಕ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಜೊತೆಗೆ ವಾಲ್ಯೂಮ್ಸ್ ಹಂಗೆ ಇನ್ಕ್ರೀಸ್ ಆಗ್ತಾ ಇದೆ BSEಯಲ್ಲಿ ಮತ್ತು MCX ಅಲ್ಲೆಲ್ಲ. ಲಾಸ್ಟ್ 1 ಮಂತಲ್ಲಿ BSE ನಿಯರ್ಲಿ 37% ಮೂವ್ ಆಗಿದೆ. ಅಯೋನಾಕ್ಸ್ ವಿಂಡ್ ಇವತ್ತು ಮಾರ್ನಿಂಗ್ ಒಂದು ಆರ್ಡರ್ ಬಂದಿದೆ 550 ಮೆಗಾವಾಟ್ ವಿಂಡ್ ಟರ್ಬೈನ್ ಇನ್ಸ್ಟಾಲೇಷನ್ಗೆ. ಇದು ಮಲ್ಟಿಪಲ್ ಸ್ಟೇಟ್ಸಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶಲ್ಲಿ. ಇದು ನೆಕ್ಸ್ಟ್ 24 ಮಂತ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಟರ್ನ್ಕಿ ಬೇಸಿಸಲ್ಲಿ. ಟರ್ನ್ಕಿ ಬೇಸಿಸ್ ಅಂದರೆ ಏನು ಗೊತ್ತಾ? ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್, ಸಪ್ಲೈ, ಇನ್ಸ್ಟಾಲೇಷನ್, ಮೇಂಟೆನೆನ್ಸ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಇವ್ರದ್ದೇ ಆಗಿರುತ್ತೆ. ಈ ಅಪ್ಡೇಟ್ ಬಂದಮೇಲೆ ಸ್ಟಾಕ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಸಲ 2024 ಬಜೆಟಲ್ಲಿ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು NPS ವಾತ್ಸಲ್ಯ ಸ್ಕೀಮ್ ಬಗ್ಗೆ ಹೇಳಿದರು. ಅದು ಇವತ್ತು ಲಾಂಚ್ ಮಾಡಿದ್ದಾರೆ. ಈ ಸ್ಕೀಮ್ ಮೇಯ್ನಾಗಿ ಡಿಸೈನ್ ಮಾಡಿರೋದು ಮೈನರ್ಸ್ಗೋಸ್ಕರ, ಚಿಕ್ಕ ಮಕ್ಳಿಗೋಸ್ಕರ, ಅವ್ರ ಪೇರೆಂಟ್ಸ್ ಅವ್ರ ಎಜುಕೇಷನ್ಗಾಗಲಿ ಅಥವಾ ಇನ್ನೂ ಏನಾದರೂ ಎಕ್ಸ್ಪೆನ್ಸಸ್ಗೋಸ್ಕರ ಇದನ್ನು ಸೇವ್ ಮಾಡ್ಬೋದು. ಮತ್ತು ಮಕ್ಕಳಿಗೆ 18 ಇಯರ್ಸ್ ಆದಮೇಲೆ ಈ ಕಂಪ್ಲೀಟ್ ಇನ್ವೆಸ್ಟ್ ಮಾಡಿದ ಅಮೌಂಟ್ನ ವಿಡ್ರಾ ಮಾಡ್ಬೋದು. ವಿಡ್ರಾ ಮಾಡಿ ಅವ್ರ ಫ್ಯೂಚರ್ಗೋಸ್ಕರ ಖರ್ಚು ಮಾಡ್ಕೊಬೋದು. ಲೈಕ್ ಎಜುಕೇಷನ್ ಆಗಲಿ, ಮ್ಯಾರೇಜ್ ಆಗಲಿ, ಇನ್ನೂ ಏನಾದರೂ ಬಿಗ್ ಥಿಂಗ್ಸ್ ಇರುತ್ತಲ್ಲ, ಯೂಸ್ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದಾರೆ. ಓವರಾಲ್ ಸ್ಕೀಮ್ ಬಗ್ಗೆ ಯಾವ ಥರ ಎಂಟರ್ ಆಗಬೇಕು, ಯಾವ ಥರ ಎಕ್ಸಿಟ್ ಆಗಬೇಕು, ಮತ್ತು ಪ್ರೊಸೀಜರ್ ಏನಿರುತ್ತೆ, ಯಾವ್ಯಾವ ಕ್ರೈಟೀರಿಯಾ, ಎಲಿಜಿಬಿಲಿಟಿ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಇಮೇಜ್ ಇದೆ. ಆ ಇಮೇಜ್ನ ಪ್ರತಿಯೊಂದು ಡೀಟೇಲ್ನೂ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಇವತ್ತು ಗೌರ್ಮೆಂಟ್ NPCIL ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಜೊತೆ ಜಾಯಿಂಟ್ ವೆಂಚರ್ಗೆ ಅಪ್ರೂವ್ ಮಾಡಿದೆ. ಇದರಲ್ಲಿ 700 ಮೆಗಾವಾಟ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, ಅದನ್ನು ರಾಜಸ್ಥಾನಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದರಿಂದ ಈ ಎರಡೂ ಕಂಪನೀಸ್ಗೂ ತುಂಬ ಬೆನಿಫಿಟ್ ಆಗುತ್ತೆ. ಇಂಡಾಲ್ಕೋ ಇಂಡಿಯಾಗೆ ಟಾಪ್ 2nd ಅಲ್ಯೂಮಿನಿಯಂ ಮೇಕರ್. ಈ ಕಂಪನಿ ಆದಿತ್ಯ ಬಿರ್ಲಾಗೆ ಸೇರಿದ್ದು. ಇವಾಗ 5 ಇಯರ್ ಪ್ಲ್ಯಾನ್ನ ಅಪ್ಡೇಟ್ ಮಾಡಿದ್ದಾರೆ. ಈ ಇಂಡಾಲ್ಕೋ ಕಂಪನಿ ಸೋಲಾರ್ ಮಾಡ್ಯೂಲ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾನ್ ಸೆಟಪ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಗುಜರಾತಲ್ಲಿ ಸೆಟಪ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ಲ್ಯಾನ್ ಬಗ್ಗೆ ಬೋರ್ಡ್ ಸಹ ಕನ್ಫರ್ಮ್ ಮಾಡಿದೆ. ಕಮಿಂಗ್ 3-4 ಇಯರ್ಸ್ ಒಳಗಡೆ ಸೆಟಪ್ ಆಗಿ ಕಂಪ್ಲೀಟ್ ಆಪರೇಷನ್ನ ಶುರು ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಬ್ಲಾಕ್ ಡೀಲ್ಸ್ ರೆಸ್ಟೋರೆಂಟ್ ಬ್ರ್ಯಾಂಡ್ಸ್. ಈ ಕಂಪನಿಯಲ್ಲಿ ಇವತ್ತು ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.07 crore ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ್ರಲ್ಲಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿ ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.